ನಾವು ಮಾರ್ಗದರ್ಶನ ತಗೋಬೇಕು ದಯಮಾಡಿ. ಯಾಕಂದ್ರೆ ತುಂಬಾ ಅದ್ರ ಬಗ್ಗೆ ಅಭ್ಯಾಸ ಮಾಡಿದರೆ ಮಾಹಿತಿ ಇದೆ ಸರ್. ಮತ್ತು ಸಾಹೇಬ್ರ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಮಳೆ ಬಹಳ ಸಂಪೂರ್ಣ ಆಗೈತ್ರಿ. ಇದು ಕುಳ್ಳೋಳಿ ಸಮಸ್ಯೆ ಕುಳ್ಳೋಳಿ ಕಿತ್ತೂರು ತಾಲೂಕು ಕುಳ್ಳೋಳಿ ಅದೇನು ಇನಾಮತಿ ಜಮೀನನ್ನು 12,000 ಎಕರೆ ಜಮೀನು ಸುಮಾರು 100 ವರ್ಷದ ರೈತರು ಅವ್ರಿಗಿನ್ನ ದೇಶದ್ರೋಹಿಗಳು ಕೆಲಸ ಮಾಡಿದವ್ರು ಅವ್ರಿಗೆ ಜಮೀನು ಇಟ್ಟಾರ 12,000 ಎಕರೆ. ಪಾಪ ರೈತರಿಗೆ ಅದನ್ನ ಭೂಮಿಯನ್ನು ಹಚ್ಚಿ ಕೊಡ್ಬೇಕಲ್ಲ ಸರ್. 11,000 ಎಕರೆ 9 ಹಳ್ಳಿ ಇದೆ. ಹೆಚ್ಚು ಕಡಿಮೆ 10,000ಕ್ಕಿಂತ ರೈತರು ಕೆಲಸ ಮಾಡ್ತಿದ್ದಾರೆ ಸರ್. ಸ್ವಾತಂತ್ರ್ಯ ಪೂರ್ವಕ್ಕಿಂತ ಸಂಗೊಳ್ಳಿ ರಾಯಣ್ಣವ್ರಿಗೆ ಮೋಸ ಮಾಡಿದಂಥವ್ರು ಮತ್ತೊಂದು ಇವನ್ ನಿಮ್ಮ ಸರ್ಕಾರದಲ್ಲಿ 2016 ಸರ್ ತಾವು ಒಂದು ಸುಗ್ರೀವಾಜ್ಞೆ ಮುಖಾಂತರ ಅದನ್ನ ರೈತರು ಕೊಡಬೇಕು. ಸುಪ್ರೀಂ ಕೋರ್ಟ್ ಒಂದು ಆದೇಶ ಆಗಿತ್ತು ಸಂಗೊಳ್ಳಿ ರಾಯಣ್ಣ ಹಿಡಿದು ಕೊಟ್ಟವ್ರಿಗೆ ಇನ್ನ ಭೂಮಿ ಎಂತಾದ್ರಿ ಸರ್. ಸರ್ ಅದಕ್ಕೆ ತಮ್ಮ ಸರ್ಕಾರ ಇದ್ದಕ್ಕೆ ಪಿಟಿಸಿ ಒಂದು ಗುಂಟೆನೂ ಇರಬಾರ್ದ್ರಿ ಅವ್ರಿಗೆ ಅನ್ಯಾಯ ಮಾಡಿದವ್ರು. ಒಂದು ಗುಂಟೆನೂ ಇರಬಾರ್ದು. ರಾಯಣ್ಣ ಹಿಡಿದು ಕೊಟ್ಟವ್ರು ಹೇಳ್ತಾ ಇದ್ದಾರಲ್ಲ ಈ ಸುಪ್ರೀಂ ಕೋರ್ಟ್ ಇದ್ದಿದ್ದು ಎಲ್ಲ ಚರ್ಚೆ ಮಾಹಿತಿ ಸರ್. ಈಗ 2 ಇದ್ರೊಳಗೆ ನಾವು ಜಮೀನಾಗ ಅದೇ ಸರ್ 9,000 acres ಲ್ಯಾಂಡ್ ಸರ್. ಅದರಲ್ಲಿ ಸುಪ್ರೀಂ ಕೋರ್ಟ್ ಆಗಿರೋದು 2,850 ಎಕರೆ ಸರ್. ಇದನ್ನು ಹೊರತುಪಡಿಸಿದ್ದು ಮತ್ತೊಂದು ಬೆಳಗಾವಿ ಗೂಢ ಸಂಬಂಧಪಟ್ಟಂತೆ ಸರ್ ನಾವು ಗಮನ ಹರಿಸಬೇಕು. ಯಾಕಂತಂದ್ರೆ ಇಲ್ಲಿಗೆ ವ್ಯವಸ್ಥೆ ಮತ್ತು ಬೈಪಾಸ್ ವ್ಯವಸ್ಥೆ ಸಂಬಂಧಪಟ್ಟಂತೆ ಬೈಪಾಸ್ದಲ್ಲಿ ಹೆಚ್ಚು ಕಡಿಮೆ ರೈತರ ಸಹಮತಿ ಇಲ್ಲದೆ ಸರ್ಕಾರ ಏನ್ ನೋಟಿಫಿಕೇಶನ್ ಆಗಿದೆ, ನೋಟಿಫಿಕೇಶನ್ ತಪ್ಪು ದಾದಾಗಿರಿ ಮುಖಾಂತರ ರೈತರು ಮಾಡ್ತಾ ಇದ್ದಾರಂತದ್ದು ಸರ್. ಮತ್ತು ಈಗ 3,000 ನಾವು 7-8 ವರ್ಷ ಇಷ್ಟ ರೊಕ್ಕ ತಗೊಳ್ತಾರೆ. ಎಲ್ಲ ರೇಟ್ಗಳು ಡಬಲ್ ತ್ರಿಬಲ್ ಆಗ್ಯಾವ್ರೆ. ಅದಕ್ಕಾಗಿ FRP ಅದು ನಾವು ರೈತರು ಎಂದೂ ಕೂಡ ಒಪ್ಪದಂತ ಪರಿಸ್ಥಿತಿ ಇದೆ. ಎಂದೂ ಮೊದಲಿಂದ ಒಪ್ಪೇ ಅಂದ್ರೆ ಯಾಕಂದ್ರೆ ಅವ್ರು CSCP ವರದಿ ಸರ್ಕಾರಕ್ಕೆ ಸರಿಯಾಗಿ ಕೊಟ್ಟಿಲ್ಲ. ಖರ್ಚು ನಮ್ಮೆಲ್ಲ ಡಬಲ್ ತ್ರಿಬಲ್ ಖರ್ಚು ಆಗೈತಿ. 10 ವರ್ಷದಿಂದ ಕೂಡ ಈಗ ರೇಟ್ ಅಂತಂದ್ರೆ ನಮ್ಗೆ ಬದುಕಿ ಸಾಧಿ ಕಬ್ಬು ವಾರ್ಷಿಕ ಬೆಳೆ ಸರ್ 12 ತಿಂಗಳ. ಹೀಗಾಗಿ ನೀವೇನ್ ಮಾಡ್ತಾರ ದಯವಿಟ್ಟು ಅದು ಮಾಡ್ರಿ ಸರ್. ಇನ್ನೊಂದು ಹೆಂಗ ತಾವು ಗ್ಯಾರಂಟಿಗಳು ಮಾಡಿರಲಿಲ್ಲ ಕಬ್ಬಿಗೆ ಸರ್ಕಾರ ಅಬಕಾರಿ ಖಾತೆ ಆದಾಯ ಒಂದು 10,000 ಕೋಟಿ ರೂಪಾಯಿ ವರ್ಷಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ